ಆಗಿದ್ದಾಗೋಗ್ಲಿ ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡೇ ಬಿಡೋಣ ಅಂತ ಹಲವು ವರ್ಷಗಳ ಹಿಂದೆ ನನ್ನ ಬಾಲ್ಯದಲ್ಲಿ ಮಾಡ್ತಿದ್ದಂಥ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ನೆನಪಿಗೆ ಬಂದು ಮೊದಲಿಗೆ ಬಗ್ದೆ ಯಾರೋ ನನ್ನ ಬೆನ್ನಿಂದೆ ಕಬ್ಬಣದ ರಾಡು ಕಟ್ಟಿ ನನ್ನನ್ನು ಬಗ್ಗೋಕ್ ಬಿಡ್ತಾ ಇಲ್ಲ ಅನ್ನೋ ರೀತಿ ಭಾಸ ಆಯ್ತು. ಎರಡು ಕೈಗಳಿಂದ ಆ ಕಡೆ ಈ ಕಡೆ ಕಾಲನ್ನ ಮುಟ್ಟಕ್ಕೆ ಪ್ರಯತ್ನ ಮಾಡಿದೆ. ನನ್ನ ಹೊಟ್ಟೆ ಮಧ್ಯದಲ್ಲಿ ಬಂದು ಕೈಗೂ ಕಾಲಿಗೂ ಅಂತರವನ್ನ ಕಾಪಾಡ್ಕೊಳ್ತಿತ್ತು. ಇದು ವರ್ಕ್ ಆಗಲ್ಲ ಅಂತ ಬಗ್ಗೋದ್ ಬಿಟ್ಟು ಬಾಡಿನ ಟ್ವಿಸ್ಟ್ ಮಾಡಿದೆ. ನನ್ನನ್ನು ನೋಡಿ ನನ್ನ ಹಿಂದೆ ನಗಾಡ್ತಾ ಇರೋರು ನನ್ನ ಕಣ್ಣು ಮುಚ್ಚಿದ್ರು ಕಾಣಿಸೋಕೆ ಶುರು ಆದ್ರು. ಇರ್ಲಿ ಇದನ್ನ ನಾಳೆ ನೋಡ್ಕೊಳ್ಳೋಣ ಅಂತ ಅಲ್ಲೇ ಕೂತ್ಕೊಂಡೆ. ಎಲ್ಲರಿಗೂ 7 ಡೇಸ್ ಚಾಲೆಂಜ್ನ 3ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ಕೂಡ ಒಲ್ಲದ ಮನಸ್ಸಿನಿಂದ ಮೇಲೆದ್ದೆ. ನನ್ನ ದೇಹದ ಸರ್ವ ಭಾಗದಲ್ಲೂ ನೋವು ತಾಂಡವಾಡ್ತಾ ಇತ್ತು. ಒಂದು 10 ನಿಮಿಷ ನಿದ್ರೆ ಕಮ್ಮಿ ಆಯಿತು ಅಂತ ಮತ್ತೆ ನಿದ್ರಾದೇವಿಗೆ ಶರಣಾದೆ. ಕಣ್ಬಿಟ್ಟು ನೋಡೋದ್ರೊಳಗೆ 45 ನಿಮಿಷ ಆಗಿತ್ತು. ತೂತರಿಕೆ ಅಂತ ಮೇಲೆದ್ದೆ. ಇವತ್ತು ಶನಿವಾರ ವೀಕೆಂಡ್. ಆದರೆ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ವೀಕೆಂಡ್ ವೀಕ್ ಡೇಸ್ ಅನ್ನೋದೇ ಇರೋದಿಲ್ಲ. ಪ್ರತಿದಿನ ವರ್ಕಿಂಗ್ ಡೇನೆ. ಕಷ್ಟಪಟ್ಟು ಮೇಲೆದ್ದು ಒಲ್ಲದ ಮನಸ್ಸಿನಿಂದ ಜಾಗಿಂಗ್ಗೆ ಹೊರಟೆ. ಬೇಕು ಚಾಲೆಂಜು ಹೇಳೋದು ಹೇಳ್ಕೊಂಡು ಮರ್ಯಾದೆ ಹೋಯ್ತಾವಲ್ಲ ಅಂತ ಮಾಡೋದಾಗೈತೆ. ಒಳಗಾಗುತ್ತೆ ಬೆಳಗ್ಗೆ ಆ ಹೊಟ್ಟೆ ಬೇರೆ ಸಪೋರ್ಟ್ ಮಾಡೋಲ್ವ. ಇನ್ಯಾವನು ಎತ್ಕೊಂಡು ಹೋಗೋದ್ರೊಳಗೆ ಸಾಕಾಗಿ ಹೋಗುತ್ತೆ. ನನ್ನೊಳಗೆ ಜಾಗಿಂಗ್ ಅನ್ನೋ ಕಿಚ್ಚು ಕಡಿಮೆ ಆಗ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇದನ್ನ ಹೀಗೆ ಬಿಟ್ರೆ ನನ್ನ ಸರ್ವನಾಶ ಮಾಡಿಬಿಡುತ್ತೆ ಅಂತ ಜಿಮ್ ಮಾಡೋರು ಮಸಲ್ ಬೆಳೆಸೋಕ್ಕೆ ಸಪ್ಲಿಮೆಂಟ್ರಿ ಹೆಂಗೆ ತಗೊಂತಾರೋ ಹಂಗೆ ನನ್ನೊಳಗೆ ನಾನು ಎನರ್ಜಿನ ಸೃಷ್ಟಿ ಮಾಡಿಕೊಂಡೆ. ಒಳಗಡೆ ಆಲಸ್ಯ ತಾಂಡವಾಡ್ತಾ ಇದ್ರು ಕ್ಯಾಮ್ರಾ ಮುಂದೆ ಪಾಸಿಟಿವ್ ಆಟಿಟ್ಯೂಡ್ನ ಪ್ರದರ್ಶನ ಮಾಡಿದೆ. ಮಂಗನಂತೆ ಮೇಲೇರಿದೆ, ಜಿಗಿದೆ, ಕುಪ್ಪಳಿಸಿದೆ. ನನ್ನೊಳಗಿನ ಸೋಂಬೇರಿತನಕ್ಕೆ ನಾನೇ ಸೆಡ್ಡು ಹೊಡೆದು ನಿಂತೆ. ಇಲ್ಲದ ಎನರ್ಜಿನ ಸೃಷ್ಟಿ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೊರಟೇ ಬಿಟ್ಟೆ. ಮೆಟ್ಟಿಲಿಳಿದು ಮನೆಯಿಂದ ಕೆಳಗೆ ಇಳಿದು ಬರುವಾಗ KA53 ಅವ್ರು ಕೊಟ್ಟಿರೋ ಈ ಔಟ್ಫಿಟ್ನಲ್ಲಿ ನನ್ನನ್ನು ನಾನು ನೋಡಿ ನನಗೇ ಲವ್ ಆಗೋಯ್ತು. ಸಗದಾಗಿದ್ದು ನಾನೇನು ಅನ್ಕೊಂಡಿದ್ದೆ. ಐ ಲವ್ ಯು ಮೈ ಸೆಲ್ಫ್ ಅಂತ ಹೇಳ್ಕೊಂತ ಕೆಳಗಡೆ ಬಂದೆ. ನನ್ನ ಜಾಗಿಂಗ್ ಅನ್ನೋ ತಪಸ್ಸನ್ನು ನಿಲ್ಸೋಕ್ಕೆ ಯಾವುದಾದ್ರೂ ರೀತಿ ಒಂದು ಸಮಸ್ಯೆ ಎದುರಾಗ್ತಾನೆ ಇರುತ್ತೆ. ಅದೇ ರೀತಿ ಇಲ್ಲೊಂದು ಎದುರಾಯಿತು. ಬೀಗ ಬೇರೆ ಹಾಕ್ಬಿಟ್ರಲ್ಲಪ್ಪ. ಗೇಟ್ ಹತ್ಬೇಕೀಗ. ತಡೀರಿ ಗೇಟ್ ಹತ್ತದು. ಹಾಂ, ಅಯ್ಯೋ ಶಿವ, ಬ್ಯಾಟ್ರಿ ಲೋ. ಇವತ್ತು ವಾಚಿನ ಕತೆ ಮುಗೀತು. ಆದರೆ 2 ದಿನ ವಾಕ್ ಮಾಡಿರೋದ್ರಿಂದ ನನಗೆ ಗೊತ್ತಲ್ಲ, ಹಂಗಾಗಿ ಇದ್ರ ಅವಶ್ಯಕತೆನೇ ಇಲ್ಲ. ಈಗ ನನಗೆ ಕ್ಲಿಯರಾಗಿ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ಹೋಗಿ 4 ಸುತ್ತು ವಾಕ್ ಮಾಡಿ 1 ಸುತ್ತು ರೌಂಡ್ ಹೊಡೆದು ಮತ್ತು ಮನೆಗೆ ಬಂದರೆ 6 ಕಿಲೋಮೀಟ್ರ್ ಹೊಡೆದಂಗೆ ಆಗುತ್ತೆ. 2 ದಿನದಿಂದ ವರ್ಕೌಟ್ ಆಯ್ತಾ ಅಂತ ಅಂದರೆ ಏನು 2-3 ದಿನಕ್ಕೆಲ್ಲ ಎಂಥದ್ದು ಗೊತ್ತಾಗಲ್ಲ. 7 ದಿನ ಚಾಲೆಂಜ್ ಇಟ್ಕೊಂಡಿದ್ದೀನಿ, ಅದರಲ್ಲೂ ಗೊತ್ತಾಗಲ್ಲ. ಆದರೆ ಒಂದು ಸ್ವಲ್ಪ ಸ್ಟ್ರೆಂತ್ ದಿನಕ್ಕೊಂಚು ಚೂರು ರೈಸ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾಯಿದೆ ಅಷ್ಟೇ. ಅಯ್ಯೋ ದೇವ್ರೇ, ಗಾಬರ ಆಗೋಗಿತ್ತಲಿ ಅದನ್ನು ಆಗಿ ಬಂದು ಅಂತ ಹೋಗಿತ್ಲಿ. ನಿಜವಾದ ಎಕ್ಸಸೈಸ್ ಇದು ಯಾವುದೂ ಅಲ್ಲ. ಬೆಳಗ್ಗೆ ಎದ್ದು ಕೆಲಸ ಮಾಡಿದ್ರೆ ಆಯಿತು. ಇವ್ರು ಹೋಗಿ ನೀರು ಎತ್ಕೊಬತ್ತವ್ರೆ ನೋಡಿ, ಎಷ್ಟು ಸಣ್ಣಗವ್ರೆ, ಫಿಟ್ ಆಗವ್ರೆ. ಎಲ್ಲ ದುರಭ್ಯಾಸನ ಮಾಡ್ತಾವ್ರೆ, ಬೀಡಿ ಸೇದೋದು ಅದು ಇದು. ಆದರೂ ನೋಡಿ ಇಲ್ಲಿ ಬೆಳಗ್ಗೆ ಎದ್ದು ಕೆಲಸ ಮಾಡಿದ್ರೆ ಸಾಕು. ಅದಕ್ಕಿಂತ ದೊಡ್ಡ ಎಕ್ಸಸೈಸ್ ಯಾವುದೂ ಇಲ್ಲ. ಈ ರೋಡೇನು ಕ್ರಾಸ್ ಮಾಡೋಕ್ಕಾಗದ. ಅಯ್ಯೋ, ವೀಕ್ ಡೇಸಲ್ಲಿ ಆಗಿದ್ದಿದ್ರೆ. ಇದು ವೀಕೆಂಡ್ ಆಗಿರೋದ್ರಿಂದ ನಮ್ಗೆ ಅಂತ ಏನು ಟ್ರಾಫಿಕ್ ಇಲ್ಲ, ಆರಾಮಾಗಿ ವಾಕ್ ಮಾಡ್ಬೋದು. ಮನೇಲಿ ಎದ್ದು ಬರೋವರೆಗೂ ಅಷ್ಟೇ ಹೊರಗಡೆ, ಆಮೇಲೆ ವರ್ಕೌಟ್ ಆಗ್ಬಿಡುತ್ತೆ. ಏನಾದರೂ ಮಾಡಿ ಯಾರಾದರೂ ನನ್ನ ಜೊತೆ ಏನಾದರೂ ಚಾಲೆಂಜ್ ಮಾಡೋಕ್ಕೆ ರೆಡಿಯಾಗಿ ಚಾಲೆಂಜ್ ಮಾಡ್ತಾಯಿದ್ರೆ ಮೈ ಕಿತ್ತು ಎದ್ದು ಬನ್ನಿ ಅಷ್ಟೇ. ಆಮೇಲೆ ಅದ್ರ ಪಾಡಿಗೆ ಅದು ತಗೊಂಡು ಹೋಗುತ್ತೆ ನಿಮ್ಮನ್ನು. ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಕ್ಚುಲಿ, ಮನೆಯಿಂದ ಎದ್ದು ಬರೋದೆ. ಆಮೇಲೆ ಮಾಡ್ತಾ ಇರ್ಬೋದು. ಏನಾರು ಆಗಲಿ ನಿಮ್ಗಳಿಗೆ ಹೇಳೋ ಹೊತ್ಕೊಂಡು ಸ್ವಲ್ಪ ಎದ್ದು ಬರ್ತಾಯಿದ್ದೀನಿ, ಇಲ್ಲಾಂದ್ರೆ ಬಿಟ್ಟಿರ್ತಿದ್ದೆ ಎಷ್ಟೊತ್ತಿಗೆ. ಎಲ್ಲಿ ಯಾವ ಚಾಲೆಂಜ್ ಬೇಡ, ಯಾವನಿಗೆ ಎಂಥದ್ದು ಬೇಡ, ಒಗಾತ್ಲೆ ಅಂತ ಮಲ್ಬಿಡು, ಮರ್ಯಾದೆ ಹೋಯ್ತಾವಲ್ಲ ಅಂತ ಮಾಡ್ತಾಯಿದ್ದೀನಿ. ನಾವು ಈ ಸಿಸ್ಟಮ್ ಬಗ್ಗೆ ಮಾತಾಡಿದಾಗ ಕೆಲವೊಬ್ಬರು ತುಂಬ ಬೇಜಾರು ಮಾಡ್ಕೊತೀರಾ. ಗೌಡ್ರೆ, ನೀವು ಬರೀ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡಿರಿ, ಸಿಸ್ಟಮ್ ಬಗ್ಗೆ ಮಾತಾಡಬೇಡಿ, ಈ ಪೊಲಿಟಿಕ್ಸ್ ಬಗ್ಗೆ ಮಾತಾಡಬೇಡಿ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಬಟ್ ನನ್ನ ಮನಸ್ಸಿಗೆ ಅದು ಕೆದಕ್ತಾ ಇರುತ್ತೆ. ನಾನು ಹೊರದೇಶಗಳಲ್ಲಿ ಎಷ್ಟೋ ವರ್ಷಗಳ ಜೀವನ ಮಾಡ್ಕೊಂಬಂದೆ. ಹೊರದೇಶನ ಹೊಗಳ್ತೀನಿ ಅಂತ ಅಲ್ಲ, ಅಲ್ಲಿ ಕಟ್ತಿದ್ದು ಕಮ್ಮಿ ಟ್ಯಾಕ್ಸಿಗೆ ಅಷ್ಟೊಂದು ಅನುಕೂಲಗಳಿದ್ದು. ಇಲ್ಲಿ ಇಷ್ಟೊಂದೆಲ್ಲ ಟ್ಯಾಕ್ಸ್ ಕಟ್ತೀವಿ, ಏನು ಕಡಿಮೆ ಟ್ಯಾಕ್ಸ್ ಕಟ್ಟಿಲ್ಲ. ನಾನು ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ ನೀರರಿಯೋ ಜಾಗನ ಕಸದ ತೊಟ್ಟಿ ಮಾಡ್ಕೊಂಬಿಟ್ರೆ ಯಾವುದು ಕೆಲಸ ಯಾವುದಕ್ಕೆ ಅನ್ನೋದೇ ಗೊತ್ತಿಲ್ಲ ನೋಡಿ. ಇಲ್ಲಿ ಹಂಗಾಗೋಗ್ಬಿಟ್ಟಿದೆ. ಇದು ಆ್ಯಕ್ಚುಲಿ ಬೀರ್ ಬಾಟ್ಲಿ ಎಸೆಯೋಂಥ ಸ್ಥಾನ, ಕಸದ ತೊಟ್ಟಿ ಮಾಡ್ಕೊಂಡವ್ರು. ಇದು ನೀರು ಹರಿಬೇಕು, ಇದ್ರ ಮೇಲೆ ಫುಟ್ಪಾತ್ ಮಾಡಬೇಕು. ಇದು ಒಂದನ್ನು ಜಸ್ಟ್ ಎಕ್ಸಾಂಪಲಾಗಿ ನಿಮಗೆ ಹೇಳ್ತಾ ಇರೋದು. ಇಡೀ ಬೆಂಗಳೂರಲ್ಲಿ ಸುಮಾರು ಕಡೆ ಆಲ್ಮೋಸ್ಟ್ 80% ಆಲ್ಮೋಸ್ಟ್ ಇದೆ ಅಂತ. ನಮ್ಮ ದುಡ್ಡು ನ್ಯಾಷನಲ್ ವೇಸ್ಟಾಗಿ ಹೋಗ್ತಾಯಿದೆ. ನಿಮ್ಮ ಕಣ್ಣಿಗೆ ಕಾಣದೇ ಇರೋ ಮಾತ್ರಕ್ಕೆ ನಿಮ್ಮ ದುಡ್ಡು ಹೋಗ್ತಾ ಇಲ್ಲ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು. ಪ್ರತಿದಿನ ನಿಮ್ಮನ್ನು ಕದೀತಾ ಇರೋರು ತುಂಬ ಜನ ಇದ್ದಾರೆ, ಆದರೆ ಗಮನ ಹರಿಸ್ತಿಲ್ಲ ಅಷ್ಟೇ. ಚಿರಂಡಿ ಕಟ್ಟೋದ್ರಲ್ಲಿ ಒಬ್ಬರು ಮನೆ ಉದ್ಧಾರ ಆಯ್ತಿತ್ತು ನಮ್ಮದು. ಒಬ್ಬ ಮನೆ ಕಡೆ ಎಷ್ಟೋ ಬಡವರು ಮನೆ ಕಟ್ಕೊಂಡು ಇದ್ಬಿಡೋರು. ಯೂಸೇ ಇಲ್ಲ, ಇದು ಸುಮ್ಮನೆ ವೇಸ್ಟ್. ಇದು ಟ್ಯಾಕ್ಸ್ ದುಡ್ಡು ಪ್ರತಿ ಹಂತದಲ್ಲೂ ಕಟ್ತೀರಪ್ಪ ಟ್ಯಾಕ್ಸ್ನ. ನಾವು ಕಟ್ತೀವಿ, ಅದನ್ನು ಉಪಯೋಗಿಸ್ಕೋಬೇಕಲ್ವ ಒಳ್ಳೆ ರೀತಿ. ಅದೇ ಬೇಜಾರು. ಗೌಡ್ರೆ, ನಿಮ್ಗೆ ಯಾಕೆ ಬೇಕು ಈ ಪೊಲಿಟಿಕ್ಸ್ ವಿಚಾರ ಅಂತ ಅನ್ನೋನಿಗೆ
ಒಬ್ಬ ನಾಗರಿಕನಾಗಿ, ಟ್ಯಾಕ್ಸ್ ಪೇಯರ್ ಆಗಿ, ಈ ದೇಶದ ಪ್ರಜೆಯಾಗಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ದೊಡ್ಡ ತಪ್ಪಾಗುತ್ತೆ. ನಾನೇ ಯಾವುದಾದ್ರೂ ಒಂದು ಪ್ರಮೋಷನ್ನು, ನಮ್ಮ ಹೊಟ್ಟೆಪಾಡಿಗೆ ಒಂದು ಸಣ್ಣ ಪ್ರಮೋಷನ್ ಏನಾದರೂ ಮಾಡಿದ್ರೆ ಎಷ್ಟು ಕ್ವಶನ್ಗಳು ಹುಡ್ತವೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಹೋಗುವಾಗ ನೀವುಗಳು ಒಂದು ಕ್ವಶನ್ ಮಾಡಲಿಲ್ಲ ಅಂತ ಅಂದಾಗ ನಿಜವಾಗ್ಲೂ ನಿಮ್ಮನ್ನು ಕಳ್ತನ ಮಾಡ್ತಿರೋರನ್ನ ನೀವು ಪ್ರಶ್ನೆ ಮಾಡೋದಿಲ್ಲ ಅಂತ ಅನಿಸುತ್ತೆ. ಯೋಚನೆ ಮಾಡಿ ಒಂದೊಂದ್ಸರಿ ಕೆಳಗೆ ಕಮೆಂಟ್ ಹಾಕುವಾಗ ನಾನು ನಾಗರಿಕನಾಗಿ, ಈ ದೇಶ ಪ್ರಜೆಯಾಗಿ ಒಂದು ಪ್ರಶ್ನೆ ಕೇಳ್ತಾಯಿದ್ದೀನಿ. ಅದು ನಿಮ್ಮೆಲ್ಲರ ಹಕ್ಕು ಕೂಡ, ನೀವು ಕೂಡ ಕೇಳಬೇಕಾಗಿತ್ತು. ಕೇಳ್ತಾಯಿಲ್ಲ, ನಾನು ಕೇಳ್ತಾಯಿದ್ದೀನಿ ಅಷ್ಟೇ. ಎಲ್ಲ ನೋಡಿ ಎಲ್ಲಿಂದ ಬಂದವನು ಈ ಥರ ಒಡವೆ ವೈಡೂರ್ಯಗಳನ್ನು ಹಾಕೊಂಡು ಬಂದವನೇ ಅಂತ ಅಂಕಲ್ ಆಂಟಿರೆಲ್ಲ ನಮ್ಮ ತಿರುಗಿ ನೋಡ್ತಾವ್ರೆ. ಇರಲಿ, ಇದೊಂಥರ ಮೀಸೆ ಕಪ್ಪಿರೋದಕ್ಕೂ, ಇದು ಕಪ್ಪಿರೋದಕ್ಕೂ, ಈ ಶರ್ಟ್ ಕಪ್ಪಿರೋದಕ್ಕೂ, ಈ ಪ್ಯಾಂಟು ಕಪ್ಪಿರೋದಕ್ಕೂ ಎಲ್ಲ ಒಂಥರ ಚೆನ್ನಾಗಿ ಕಂಪೋಸ್ ಆಗಿದೆ. ನಾನೇನು ಡಿಸೈನ್ ಮಾಡಲಿಲ್ಲ, ಇದು ತಾನಾಗೆ ಡಿಸೈನ್ ಆಗೋಗಿದೆ ಇದು. ಹಾಂ, ಓಡಿರೋ ಮಕ್ಕಳ ನಮ್ಮ ಬಾಲ್ಯದ ನೆನಪಾಗ್ತಾಯಿದೆ. ಈ ಏಜಲ್ಲಿ ಹಂಗೆ ಕಾಲನ್ನೆಲ್ಲ ಮುರಿದು ತಲೆಗೆಲ್ಲ ಇಟ್ಬಿಡುವೆ, ಕಾಲನ್ನ ಹಿಂಗೆ ಹಿಂದೆಗಡೆ ಇದೆಲ್ಲ ಹಂಗಿತ್ತು. ಓಡಿ ಯಾವ ಸ್ಕೂಲ್ರೋ ಮಕ್ಕಳ? ಹಾಂ, ಅಕಾಡೆಮಿನಾ? ಎಷ್ಟು ದೂರ ಇಲ್ಲಿಂದ? ಇಲ್ಲೇನಾ? ಓಡಿ ಒಳ್ಳೇದಾಗಲಿ. ಡಾಕ್ಟ್ರಲ್ಲ ಕಣೋ, ಯೂಟ್ಯೂಬರು ಡಾಕ್ಟ್ರ ಅಂತ ಕೇಳ್ತಾವೆ. ಇವತ್ತು ಮನುಷ್ಯರಿಗೆ ಮಾತ್ರ ವೀಕೆಂಡು ಅಂತ ಅಂದ್ಕೊಂಡಿದ್ದೆ, ಆದರೆ ನಾಯಿಗಳಿಗೂ ವೀಕೆಂಡು. ತಮ್ಮ ಪೊದೆ ಕೆಲಸಗಳಿಗೆಲ್ಲ ರಜಾ ಹಾಕಿ ವಿಶ್ರಾಂತಿ ತಗೊತಾ ಇದ್ದಾವೆ. ನಿನ್ನೆ ಕ್ಯಾಮ್ರಾಗಳಿಗೆ ನಾಚಿಕೆ ವ್ಯಕ್ತಪಡಿಸ್ತಿದ್ದ ಈ ನಾಯಿಗಳು ಇವತ್ತು ಏನಾದರೂ ಮಾಡ್ಕೊಳ್ಳಪ್ಪ ನನಗೇನು ಅಂತ ಮೂರನ್ನು ಬಿಟ್ಟವರಂತೆ ತಮ್ಮ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗೆ ಮುಂದೆ ಬಂದಾಗ ನನ್ನ ಕಣ್ಣಿಗೆ ಬಿದ್ದವು ಈ ಬಾತುಕೋಳಿಗಳು. ಇದನ್ನು ನೋಡಿದಾಗ ನನ್ನ ಬಾಲ್ಯದಲ್ಲಿ ಕೆರೆಯಲ್ಲಿ ದನ ಮೇಸಕ್ಕೆ ಹೋದಾಗ ನಾವು ಬಾತುಕೋಳಿಗಳು ಇಟ್ಟ ಮೊಟ್ಟೆನ ಕದೀತಿದ್ದಂಥ ಸನ್ನಿವೇಶ ನಮಗೆ ನೆನಪಿಗೆ ಬಂತು. ದನ ಕಾಯಕ್ಕೆ ಹೋದಾಗ ದನ ಸಗಣಿ ಹಾಕಿರೋ ಆ ಸಗಣಿ ಒಳಗೆ ಮೊಟ್ಟೆನ ಹಾಕಿ, ಒಣಗಿರೋಂಥ ಬೆಣ್ಣೆ ಇರ್ತಿತ್ತಲ್ಲ ಸಗಣಿದು, ಅದಕ್ಕೆ ಬೆಂಕಿ ಹಚ್ಚಿ ಗುಡ್ಡೆ ಹಾಕಿ ಅದನ್ನು ಬೇಯಿಸ್ಕೊಂಡು ತಿಂತಾಯಿದ್ದು. ಅದೇ ನಿತ್ಯ ಜೀವನ ನಮಗೆ. ಕೆರೊಳಗೆ ಎಮ್ಮೆ ಕಾಯಕ್ಕೆ ಹೋದಾಗ ಎಮ್ಮೆ ಬಾಲ ಇಟ್ಕೊಂಡು ಈಜು ಹೊಡೆಯೋದು. ಆಲೂಗೆಡ್ಡೆ ನಮ್ಮ ಕಡೆ ಅತಿ ಹೆಚ್ಚು ಬೆಳೆಯೋದು ನಾವು. ಹಂಗಾಗಿ ಆಲೂಗೆಡ್ಡೆನ ಅದ್ರೊಳಗೆ ಬೇಯಿಸ್ಕೊಂಡು ತಿಂತಾಯಿದ್ದು. ಕೆರೆ ಬಾವಿಗಳು ಕಂಡ್ರಲ್ಲಿ ಕಂಡಲ್ಲಿ ನೆಗಿತಾಯಿದ್ದು. ಅದೇ ಅವಷ್ಟೇ ನಮ್ಮನ್ನು ಕಾಪಾಡ್ಕೊಂಬಂದಿದ್ದು ಇಷ್ಟು ದಿನ ದೇಹನ. ಈಗ ನೋಡಿ ಎಷ್ಟೋ 20-25 ವರ್ಷನೇ ಆಗೋಯ್ತು ಅವನ್ನೆಲ್ಲ ಬಿಟ್ಟು. ಈಗ 25 ವರ್ಷ ತಗೊಂಡಿದೆ ನನ್ನ ದೇಹನ ಹಾಳು ಮಾಡೋದಕ್ಕೆ ಈ ಲೈಫ್ ಸ್ಟೈಲು. ಈ ಕೋವಿಡ್ ಬಂದಾಗ ಒಂದೇ ತಿಂಗಳಲ್ಲಿ ಇಡೀ ಬೆಂಗಳೂರು ಹಚ್ಚ ಹಸುರಾಗಿ ಹೋಗಿತ್ತಪ್ಪ. ನಾನು ಇಲ್ಲೇ ಇದ್ದೆ ಬೆಂಗಳೂರಲ್ಲಿ, ಎಲ್ಲೂ ಹೊರಗಡೆ ಹೋಗಲಿಲ್ಲ. ಒಂದು ತಿಂಗಳಲ್ಲಿ ಪರಿಸರ ಹೆಂಗೆ ಅದನ್ನು ರಿಕವರ್ ಮಾಡ್ಕೊತ ಅನ್ನೋದಕ್ಕೆ ಕೋವಿಡೇ ಸಾಕ್ಷಿ. ಅದು ಇಡೀ ಬೆಂಗಳೂರು ಈ ಥರ ದುಸ್ಥಿತಿಲಿದೆಯಲ್ಲ, ಒಂದು ತಿಂಗಳು ಜನನೇ ಇಲ್ಲ ಅಂತ ಅಂದ್ಬಿಟ್ರೆ ಇದು ದೊಡ್ಡ ಕಾಡು ಅರಣ್ಯ ಆಗೋಗ್ಬಿಡುತ್ತೆ. ಕಾಡು ಪ್ರಾಣಿಗಳೆಲ್ಲ ಬರ್ತವೆ. ಹಂಗೆ ನೋಡಿ, ಇದಿಷ್ಟು ಜಾಗ ಬರೀ ಒಂದು ಇಷ್ಟು ಎಕರೆಯಲ್ಲಿ ಮಾಡಿರೋಂಥ ಈ ಜಾಗ, ಸ್ವಲ್ಪ ಜಾಗ ಸಿಕ್ಕಿದ್ರೆ ಅವಕ್ಕೂ ಪಾಪ ನೋಡಿ ಎಷ್ಟು ಬಾತುಕೋಳಿಗಳು ಬಂದು ಜೀವನ ಕಟ್ಕೊಂಡಿದ್ದಾವೆ. ಇವತ್ತು ವೀಕೆಂಡ್ ಆದ ಕಾರಣ ಇನ್ನೂ ಬಹಳಷ್ಟು ಜನ ಮೇಲೆ ಎದ್ದಿರದ ಕಾರಣ ಮಾನವನ ಮೂತ್ರಪಾತ ಅಂಥದ್ದೇನು ದೊಡ್ಡದಾಗೇನು ಹರಿತಾ ಇರಲಿಲ್ಲ. ಪೈಪ್ ಮೇಲೆ ದೇಹವನ್ನು ಒಗೆದು ಒಣಗಾಕಿರೋರು ಕೂಡ ನಾಪತ್ತೆ ಆಗೋಗಿದ್ರು. ಶಾಶ್ವತವಾಗಿ ಸ್ಮಶಾನದಲ್ಲಿ ಮಲಗಿರೋ ಹಿರಿಯರಿಗೆ ಗುಡ್ ಮಾರ್ನಿಂಗ್ ಹೇಳಿ 4 ರೌಂಡ್ ವಾಕ್ ಮುಗಿಸೇ ಬಿಟ್ಟೆ. ಆಗಿದ್ದಾಗೋಗ್ಲಿ ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡೇ ಬಿಡೋಣ ಅಂತ ಹಲವು ವರ್ಷಗಳ ಹಿಂದೆ ನನ್ನ ಬಾಲ್ಯದಲ್ಲಿ ಮಾಡ್ತಿದ್ದಂಥ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ನೆನಪಿಗೆ ಬಂದು ಆ ವರ್ಕೌಟ್ಗಳನ್ನ ಶುರು ಮಾಡೇ ಬಿಟ್ಟೆ. ಮೊದಲಿಗೆ ಬಗ್ದೆ, ಯಾರೋ ನನ್ನ ಬೆನ್ನಿಂದೆ ಕಬ್ಬಿಣದ ರಾಡು ಕಟ್ಟಿ ನನ್ನನ್ನು ಬಗ್ಗೋಕ್ ಬಿಡ್ತಾ ಇಲ್ಲ ಅನ್ನೋ ರೀತಿ ಭಾಸ ಆಯಿತು. 2 ಕೈಗಳಿಂದ ಆ ಕಡೆ ಈ ಕಡೆ ಕಾಲನ್ನ ಮುಟ್ಟಕ್ಕೆ ಪ್ರಯತ್ನ ಮಾಡಿದೆ. ನನ್ನ ಹೊಟ್ಟೆ ಮಧ್ಯದಲ್ಲಿ ಬಂದು ಕೈಗೂ ಕಾಲಿಗೂ ಅಂತರವನ್ನು ಕಾಪಾಡ್ಕೊಳ್ತಿತ್ತು. ಇದು ವರ್ಕ್ ಆಗಲ್ಲ ಅಂತ ಬಗ್ಗೋದು ಬಿಟ್ಟು ಬಾಡಿನ ಟ್ವಿಸ್ಟ್ ಮಾಡಿದೆ. ನನ್ನನ್ನು ನೋಡಿ ನನ್ನ ಹಿಂದೆ ನಗಾಡ್ತಾ ಇರೋರು ನನ್ನ ಕಣ್ಣು ಮುಚ್ಚಿದ್ರು ಕಾಣಿಸೋಕೆ ಶುರು ಆದರು. ಇರಲಿ, ಇದನ್ನ ನಾಳೆ ನೋಡ್ಕೊಳ್ಳೋಣ ಅಂತ ಅಲ್ಲೇ ಕೂತ್ಕೊಂಡೆ. ಇವರು ನಮಗೆ ಗೊತ್ತೇ ಆಗಲಿಲ್ಲ, ಇಷ್ಟು ತುಂಬ ಅಂದರೆ ತುಂಬಾ ಹದಗೆಟ್ಬಿಟ್ಟಿದೆ ದೇಹ. ಬಗ್ಗಕ್ಕಾಗಲ್ಲ. ನಾನು ಆ್ಯಕ್ಚುಲಿ ನನ್ನ ಹಣೆನ ಮಂಡಿಗೆ ಮುಟ್ಟಿಸ್ತಿದ್ದೆ ಬಗ್ಗುವಾಗ. ಇವತ್ತು ನೆಲ ಮುಟ್ಸೋಕ್ಕಾಗ್ತಾಯಿಲ್ಲ, ಕೈ ಫಿಂಗರ್ಗಳು ಇಂಥ ಅಂತಕ್ಕೆ ಬಂದ್ಬಿಟ್ಟಿದೆ. ಒಂದು 2 ಹಿಂಗೆ ಕ್ರಂಚ್ ಹೊಡಿಯೋಕ್ಕಾಗಲ್ಲ, ಹಿಂಗೆ ಟ್ವಿಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಯಾವ ಲೆವೆಲಿಗೆ ಹದಗೆಟ್ಟಿರ್ಬೋದು ದೇಹ. ಗೊತ್ತೇ ಆಗಲಿಲ್ಲ ನೋಡಿ ಈ ಲೈಫ್ ಸ್ಟೈಲಲ್ಲಿ. ಈ ಲೈಫ್ ಸ್ಟೈಲಲ್ಲಿ ಜೀವನದಲ್ಲಿ ಬೆಳಿಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೋಗೋ ಒಂದು ಪ್ರೋಸೆಸ್ಸಲ್ಲಿ ನಮ್ಮ ದೇಹ ಹಾಳಾಗಿದ್ದು ನಮಗೆ ಗೊತ್ತೇ ಆಗಿಲ್ಲ. ಈಗ ಇದನ್ನು ರೆಡಿ ಮಾಡ್ಕೊಳಕ್ಕೆ ನಾನು 7 ಡೇಸ್ ಚಾಲೆಂಜ್ ಅಂತ ತಗೊಂಡಿದ್ದೀನಿ. ಈ 7 ಡೇಸ್ ಯಾವ ಮೂಲೆಗಿದು, ಒಂದು 7 ತಿಂಗಳೇ ಬೇಕು. ದುಃಖ ಆಗೋದೇನು ಅಂದರೆ 3ನೇ ದಿನಕ್ಕೆ
ಎದ್ದು ಸರ್ಕಸ್ ಮಾಡ್ತಾಯಿದ್ದೀನಿ, ಹೊತ್ತು ಎದ್ಬೋತಾ ಇದ್ದೀನಿ ದೇಹ ಹೇಳ್ಕೊಂಡು. ಇನ್ನು 7 ತಿಂಗಳು ಏನಾದರೂ ಸರ್ಕಸ್ ಇದು ಮಾಡಬೇಕು, ಈ ಥರ ಎಕ್ಸಸೈಸು ಅಂದರೆ ನನ್ನ ಪರಿಸ್ಥಿತಿ ಹೆಂಗೆ ಆಗ್ಬಿಡ. ನನ್ನ ಈ ವಿಡಿಯೋನ ಒಂದು ಮೆಸೇಜ್ ಆಗಿ ತಗೊಳ್ಳಿ. ಯಾರೆಲ್ಲ ತಮ್ಮ ದೇಹನ ತುಂಬ ವರ್ಷಗಳ ಕಾಲ ಈ ಥರ ನಂತರ ಬಿಟ್ಕೊಂಡ್ಬಿಟ್ಟಿದ್ದೀರಿ, ಹೊರಗಡೆ ಎದ್ದು ಬನ್ನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದ್ರ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ ಅಂತ ಅನ್ನಿಸ್ತಾ ಇದೆ. ಎಚ್ಚೆತ್ತ ಕನ್ನಡಿಗ ಅಂತಲೇ ಹೇಳ್ಬೋದು, ಎಚ್ಚೆತ್ತ ಈರೇಗೌಡ ಅಂತಲೂ ಹೇಳ್ಬೋದು. ಬನ್ನಿ, 3ನೇ ದಿನದ 1 ರೌಂಡ್ ಕಂಪ್ಲೀಟ್ ಜಾಗಿಂಗ್, ಹೊರಟೆ ರನ್ನಿಂಗ್. ಈಗ ಏನು ಮಾಡೋದು ಶಿವ. ಮನೆಗೆ ಹೋಗೋಣ. ಅಮ್ಮು ಎಲ್ಲೋಗಿತ್ತು ತರಗು ಸ್ಟೆಚಿ ಸ್ಟೆಚಿ ಅಮ್ಮು ಚೆನ್ನಾಗಿತ್ತು ಅಮ್ಮು. ಚೂ 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 ಚೂ. ನನ್ನ ಮಗಳು ಇನ್ನೂ ಎದ್ದಿಲ್ಲ. ಪೂಜಾ ರಾಜ್ ಆಗಲೇ ಎದ್ಬಿಟ್ಟು ಹೋಗಿದ್ದಾರೆ ಅಡುಗೆ ಮಾಡೋದಕ್ಕೆ. ಯಕ್ಷಿತ್ ನೋಡೋಣ ಏನು ಮಾಡ್ತಾವನೆ. ಎಂತ ಸೋಂಬೇರಿ ಅಂದ್ರೆ ಹಾಸಿಗೆ ಬಿಟ್ಟು ಎದಳಕ್ಕಾಗದ್ರೆ ಹಾಸಿಗೆ ಮೇಲೆ ಡಿಪ್ಸ್ ಹೊಡಿತಾವ. ಬನ್ನಿ ನಿಮ್ದೆ ನೀವು 10 ಹೊಡೆಯೋದು ಒಂದೇ, ನಾನು ಇತ್ರ 1 ಹೊಡೆಯೋದು. ಹೌದಾ? ಸುಮ್ಮನೆ ಯಾರು ತಪ್ಪು ತಿಳ್ಕೊಂಬಿಟ್ಟಾರ. ಇಲ್ಲಪ್ಪ ನೀಟಾಗಿ ಎಕ್ಸರ್ಸೈಸ್ ಮಾಡಿ ಸವಾಸಲ್ಲ. ಆಮೇಲೆ ನಾನು ಇಷ್ಟು ದಿವಸ ಓಡ್ತಾ ಇದ್ದೆ, ನಮ್ಮ ಬಾವು ಇವತ್ತು ಓಡ್ತಾ ಇದಾರೆ. ಏನಿಲ್ಲ, ಇಲ್ಲಿ ನಾಳೆ ಬರ್ತೀನಿ 10 ಕಿಲೋಮೀಟರ್ ಚಾಲೆಂಜ್. ನೋಡುವಂತ ಬಾರ, ನೀನು ನೋಡುವಂತ, ನೀವು ಓಡಿದ್ರೆ ಕೇಳು. ನಾಳೆನೆ ಬರ್ತೀನಿ ನಡೀರಿ. ಅದೇನಾದ್ರೂ ಆಗಿದ್ದಾಗೋಗ್ಲಿ ನೋಡೋಣ. ನೀವ ನಾವ ನೋಡ್ಡೇ ಬಿಡೋಣ ಅಂತ ಹೇಳ್ತಾರೆ. ಅವ್ರಿಗೆ ಗ್ಯಾಸ್ ಇಶ್ಯೂ ಅಂತೆ. ಒಂದೇ ದಿವಸ ಗ್ಯಾಸ್ ಅಂದ್ರೆ ಒಂದೇ ದಿವಸಕ್ಕೆ ಇದಾಗ್ತಾರಂತೆ. ನಮಗೆ ಫ್ಯಾಟ್ ಇಶ್ಯೂ. ಒಂದೇ ದಿವಸ ಆಡ್ಗಳು ನಗ್ತವನೆ ನನ್ನ ಎಕ್ಸರ್ಸೈಸ್ ಮಾಡೋದು ನೋಡ್ಕೊಂಡು ಇರ್ಲಿ ಕಣೋ, ಇದ್ ಬೇಕು ಇದು. ನನಗೆ ಇಷ್ಟ ದಿನ ಯಾವ್ದು ಮೋಟಿವೇಶನ್ ಇಲ್ಲಲ್ಲ ಅಂತಿದ್ದೆ, ಈಗ ಮೋಟಿವೇಶನ್ ಸಿಕ್ಕಿದೆ ನನಗೆ. ನೀನ್ ಆಡ್ಕೊಳ್ಳೋ, ನಿಂದಕರ ಇರಬೇಕಯ್ಯ ಮೇಲೆ ಬರೋದಕ್ಕೆ ಅಂತ ಹೇಳೋರೆ. ನಿಂದು ನೋಡು, ನಮ್ಮ ನಾಯಿನೂ ಬೈತಾ ಇದೆ, ನಮ್ಮ ಮನೇಲಿ ಅಮ್ಮನೂ. ಫಸ್ಟ್ ಕಮ್ಮಿ ಮಾಡಿ, ಕೆಲಸ ಜಾಸ್ತಿ ಮಾಡಿ, ಓಡಿ ಡೈಲಿ ಮಾತಾಡಿ ನನಗೆ ಹೇಳಿ. ಮಲಗಿದ್ದಾವ್ ನೋಡಿ ಹೆಂಗೆ ಆರೆತ್ತಳು, ಏನು ಎರದೇ ಇದ್ದವ್ರಿಗೆ ಬಂದ್ಬಿಟ್ಟು ಆರೆತ್ತೊಳಗೆ ಹೇಳಿದ್ರಂತೆ. ನೀವು ಮಾತಾಡ್ಬೇಡಿ, ಕೆಲಸ ಮಾಡಿ. ನನಗೆ ನಾನು ಇಷ್ಟು ದಿನ ಎಕ್ಸರ್ಸೈಸ್ ಮಾಡ್ತಾ ಇದೀನಿ ಕಣೋ. ನೀನ್ ನನ್ನನ್ನು ಯಾಕ ಹೆಂಗ ಆಡ್ಕೊಂಡೆ, ನೀನು ಶ್ರಮಜೀವಿನ ಹೆಂಗೋ ಆಡ್ಕೊಂಡೆ, ಕಷ್ಟಪಡ್ತಿರನ್ನ. ವಿಡಿಯೋ ಮಾಡೋದಲ್ಲ, ಕೆಲಸ ಮಾಡ್ಬೇಕು. ಓಡಿ ನೀವು 2 ದಿವಸ ಓಡ್ಬಿಟ್ಟು ಪೂಜೆ. ನಾನು ಓಡ್ತಿರೋದು ಇಡೀ ಈ ಎಲ್ಲಾರು ನೋಡ್ತಾರ ಕಣೋ, ಕಮೆಂಟ್ ಮಾಡ್ತಾರೆ ಅವರೇ. ನೀನ್ ಸುಮ್ನೆ ಮಲಗಿದ್ದಂಗ ಏನ್ ಗೊಲ್ಲ, ಇವ್ನ್ ಇನ್ನೂ ಗೊತ್ತಿಲ್ಲ ನಾನು ಹೊರಗಡೆ ಹೋಗಿ ಏನ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ನಾನು ವಿಡಿಯೋ ಸಮೇತ ನೋಡಿಲ್ಲ, ಅವನು ಎಂತದ್ದು ಗೊತ್ತಿಲ್ಲ. ನನಗೆ ಗೊತ್ತು, ನಾನು ವಿಡಿಯೋ ಹಾಕಿರೋರು 3 ದಿನದಿಂದ ನೋಡ್ತಿರೋರು ಗೊತ್ತು ನಾನು ಏನ್ ಮಾಡ್ತಾ ಇದೀನಿ ಅಂತ. ಅಂದ್ರೆ ಒಂದೇ ದಿವಸದ 3 ಸತಿನೂ ಹಾಕ್ಬೋದಲ್ಲ ವಿಡಿಯೋನ. ಹೌದಾ? ಈ ತರ ಎಲ್ಲ ಮ್ಯಾನಿಪುಲೇಟ್ ಬೇಡ. ನಿಯತ್ತಿಂದನೇ ಮಾಡೋದು ನಾವ್ ಏನೇ ಮಾಡಿದ್ರು ಆಯ್ತಾ. ನಾನು ಇದು ಓಡಕ್ಕಿಂತ ಮುಂಚೆನೂ ಆಗ್ಲೇ 4-5 ದಿನ ಓಡಿದ್ದೆ, ಅದು ಗೊತ್ತ ನಿನಗೆ? ಯಾವ್ದು? ಕಲ್ಲರಲ್ಲಿ ಓಡಿ, ಇಲ್ಲಿ ಓಡಿ, ಊರಲ್ಲಿ ಓಡಿ, ಎಲ್ಲ ಕಡೆ ಓಡಿ ಆಮೇಲೆ ಅವನು ನಿರ್ಧಾರ ಮಾಡ್ಕೊಂಡ್ ಬಂದಿ. ಏನೇ ವಿಡಿಯೋ ಇದ್ರು ಇದು ಬಾಡಿ ಗೊತ್ತಾಗುತ್ತಲ್ಲ. ಗೊತ್ತಾದ್ ನೋಡ, ನನ್ನ ಏಜಿಗೆ ಬರೋದ್ರೊಳಗೆ ಇವನೆಲ್ಲ ಗೆಂಡೆ ತಿಮ್ಮ ಆಗಿ ಇದಾಗಿ ಹೋಗಿರ್ತಾನೆ. ಇವ್ನು ಚಿಕ್ಕ ಏಜು, ಇನ್ನು 90 ವರ್ಷ ಆದ್ರೂ ಆಗಿದ್ದಾಗೋಲಿ ಕಣ. ನಿಂದಕರ ಇರಬೇಕಯ್ಯ, ನಿಂದಿಸ್ತಾವನೆ ನನ್ನ ಸಿಕ್ಕಾಪಟ್ಟೆ. ಇವನು ಮುಂದೆ ನನಗೆ ಮೋಟಿವೇಶನ್ ಇರಲಿಲ್ಲ, ಈಗೊಂದು ಮೋಟಿವೇಶನ್ ಸಿಕ್ಕಿದೆ ಮಾಡಬೇಕು ಅಂತ. ಇವತ್ತು ಹೆಂಗಪ್ಪ ಎದ್ದೋಗೋದು ಅಂತಿದ್ದೆ. ಇವ್ರುಗಳ ಮುಂದೆ ನಾವು ತೋರ್ಸಕ್ಕಾದ್ರೂ ಹೋಗಿ ಎಕ್ಸರ್ಸೈಸ್ ಮಾಡಿ ಫಿಟ್ ಆಗಬೇಕು. ಬನ್ನಿ, ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.